ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇತ್ತೀಚಿನ ದಿನಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಮತ್ತು ಪಾಕಿಸ್ತಾನದ ನಡುವಿನ ರಾಜತಾಂತ್ರಿಕ ಹಾಗೂ ರಕ್ಷಣಾ ಸಹಕಾರ ಮತ್ತೆ ವೇಗ ಪಡೆಯುತ್ತಿರುವುದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಆದರೆ ಈ ಬೆಳವಣಿಗೆಯಿಂದ ಹೆಚ್ಚು ಆತಂಕಗೊಂಡಿರುವ ದೇಶ ಯಾವುದು ಗೊತ್ತಾ? ಅದು ಚೀನಾ. ಏಕೆಂದರೆ ಪಾಕಿಸ್ತಾನ್ ಏರ್ಫೋರ್ಸ್ ಈಗಾಗಲೇ ಅತ್ಯಾಧುನಿಕ ಚೀನಾದ ಯುದ್ಧ ವಿಮಾನಗಳು ಹಾಗೂ ಹಲವು ರಕ್ಷಣಾ ತಂತ್ರಜ್ಞಾನಗಳನ್ನು ಬಳಸುತ್ತಿದೆ. ಈಗ ಅಮೆರಿಕ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಮತ್ತೊಮ್ಮೆ ಗಟ್ಟಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಅತ್ಯಂತ ರಹಸ್ಯ ರಕ್ಷಣಾ ತಂತ್ರಜ್ಞಾನಗಳು ಅಮೆರಿಕದ ಗುಪ್ತಚರ ಸಂಸ್ಥೆಗಳ ಕೈಗೆ ಸೋರಿಕೆಯಾಗುವ ಸಾಧ್ಯತೆ ಇದೆ ಎಂಬ ಆತಂಕವನ್ನು ಹಲವು ರಕ್ಷಣಾ ತಜ್ಞರುಗಳು ವ್ಯಕ್ತಪಡಿಸುತ್ತಿದ್ದಾರೆ. ಪಾಕಿಸ್ತಾನ ಹಲವು ದಶಕಗಳಿಂದ ಒಂದು ವಿಶಿಷ್ಟ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತಾ ಬಂದಿದೆ. ಒಂದು ಕಡೆ ಚೀನಾದ ಜೊತೆ ಅತ್ಯಂತ ಆಪ್ತ ಸಂಬಂಧವನ್ನು ಉಳಿಸಿಕೊಂಡರೆ, ಮತ್ತೊಂದೆಡೆ ಅವಕಾಶ ಸಿಕ್ಕಾಗ ಅಮೆರಿಕದ ಜೊತೆಯೂ ತನ್ನ ಸಂಬಂಧವನ್ನು ಬಲಪಡಿಸಿಕೊಳ್ಳುತ್ತಿದೆ. ಈ ರೀತಿ ಎರಡು ಬಲಿಷ್ಠ ರಾಷ್ಟ್ರಗಳೊಂದಿಗೆ ಸಮತೋಲನ ಕಾಯ್ದುಕೊಂಡು ಆರ್ಥಿಕ ನೆರವು ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಪಡೆಯುವಲ್ಲಿ ಪಾಕಿಸ್ತಾನ ಯಶಸ್ವಿಯಾಗಿದೆ. ಇತಿಹಾಸವನ್ನು ಒಮ್ಮೆ ಗಮನಿಸಿದರೆ ಈ ರೀತಿಯ ಘಟನೆಗಳು ಹಿಂದೆ ಕೂಡ ನಡೆದಿವೆ. ಅಮೆರಿಕ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಅತ್ಯಂತ ಉತ್ತಮವಾಗಿದ್ದ ಸಮಯದಲ್ಲಿ ಪಾಕಿಸ್ತಾನ್ ಏರ್ಫೋರ್ಸ್ ಹೊಂದಿದ್ದ ಅಮೆರಿಕದ ನಿರ್ಮಿತ F-16 ಯುದ್ಧ ವಿಮಾನಗಳನ್ನು ಚೀನಾದ ಸೇನಾ ಅಧಿಕಾರಿಗಳು ರಹಸ್ಯವಾಗಿ ಪರಿಶೀಲಿಸಲು ಅವಕಾಶ ನೀಡಲಾಗಿತ್ತು ಎಂಬ ವರದಿಗಳು ಹೊರಬಂದಿದ್ದವು. ಆಗ ಈ ವಿಚಾರ ಅಮೆರಿಕದಲ್ಲಿ ದೊಡ್ಡ ಆತಂಕವನ್ನು ಹುಟ್ಟುಹಾಕಿತ್ತು. ಇದಾದ ನಂತರ 2011ರಲ್ಲಿ ಮತ್ತೊಂದು ಮಹತ್ವದ ಘಟನೆ ನಡೆದಿದೆ. ಒಸಾಮಾ ಬಿನ್ ಲ್ಯಾಡನ್ ವಿರುದ್ಧದ ನಡೆದ ಕಾರ್ಯಾಚರಣೆಯಲ್ಲಿ ಬಳಸಲಾಗಿದ್ದ ಅತ್ಯಂತ ರಹಸ್ಯ ಸ್ಟೆಲ್ತ್ ಹೆಲಿಕಾಪ್ಟರ್ ಅಪಘಾತಕ್ಕೀಡಾದ ನಂತರ ಅದರ ಅವಶೇಷಗಳನ್ನು ಚೀನಾದ ಇಂಜಿನಿಯರ್ಗಳು ಪರಿಶೀಲಿಸಲು ಪಾಕಿಸ್ತಾನ ಅವಕಾಶ ನೀಡಿತ್ತು ಎಂಬ ಆರೋಪವು ಕೇಳಿಬಂದಿತ್ತು. ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಇದೀಗ ಅಮೆರಿಕ ಮತ್ತು ಪಾಕಿಸ್ತಾನದ ನಡುವಿನ ಭದ್ರತಾ ಸಹಕಾರ ಮತ್ತೆ ಹೆಚ್ಚಾಗುತ್ತಿದೆ. ಸೇನಾ ಸಹಕಾರ, ನಿರ್ವಹಣಾ ಪ್ಯಾಕೇಜುಗಳು ಹಾಗೂ ಇತರ ರಕ್ಷಣಾ ಕಾರ್ಯಕ್ರಮಗಳು ಪುನರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಚೀನಾದ ಅತ್ಯಾಧುನಿಕ ತಂತ್ರಜ್ಞಾನಗಳೇ ಅಮೆರಿಕದ ಗಮನ ಸೆಳೆಯುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಈ ಆತಂಕದ ಕೇಂದ್ರ ಬಿಂದುವಾಗಿರುವುದು J-10C ವಿಗರಸ್ ಡ್ರ್ಯಾಗನ್ ಯುದ್ಧ ವಿಮಾನ. ಚೀನಾದಲ್ಲಿ ಅಭಿವೃದ್ಧಿಪಡಿಸಲಾದ ಈ ಅತ್ಯಾಧುನಿಕ ಮಲ್ಟಿ ರೋಲ್ ಫೈಟರ್ ಜೆಟ್ ಅನ್ನು 2022ರಿಂದ ಪಾಕಿಸ್ತಾನ ತನ್ನ ವಾಯುಪಡೆಗೆ ಸೇರ್ಪಡೆ ಮಾಡಿಕೊಂಡಿದೆ. ವಿಶೇಷವೆಂದರೆ ಚೀನಾದ ಹೊರತಾಗಿ ಈ ಯುದ್ಧ ವಿಮಾನಗಳನ್ನು ಖರೀದಿಸಿರುವ ಏಕೈಕ ದೇಶ ಪಾಕಿಸ್ತಾನ. ಇದರಿಂದ ಅಮೆರಿಕದ ಗುಪ್ತಚರ ಸಂಸ್ಥೆಗಳಿಗೆ ಈ ಯುದ್ಧ ವಿಮಾನದ ಸಾಮರ್ಥ್ಯವನ್ನು ಅಧ್ಯಯನ ಮಾಡುವ ಅಪರೂಪದ ಅವಕಾಶ ಸಿಗಬಹುದು ಎಂದು ತಜ್ಞರುಗಳು ಅಭಿಪ್ರಾಯಪಟ್ಟಿದ್ದಾರೆ. ಪೀಪಲ್ಸ್ ಲಿಬರೇಷನ್ ಆರ್ಮಿ ಏರ್ಫೋರ್ಸ್ ಬಳಿ ಸುಮಾರು 300ಕ್ಕೂ ಹೆಚ್ಚು J-10C ಯುದ್ಧ ವಿಮಾನಗಳಿದ್ದರೂ ಅವುಗಳ ಬಗ್ಗೆ ನೇರವಾಗಿ ಮಾಹಿತಿ ಸಂಗ್ರಹಿಸುವುದು ಸುಲಭವಲ್ಲ. ಆದರೆ ಪಾಕಿಸ್ತಾನದಲ್ಲಿ ಕಾರ್ಯಾಚರಣೆಯಲ್ಲಿರುವ ಈ ಯುದ್ಧ ವಿಮಾನಗಳನ್ನು ಗಮನಿಸುವ ಮೂಲಕ ಅಥವಾ ಪಾಕಿಸ್ತಾನದ ಸೇನೆಯೊಳಗೆ ಮಾಹಿತಿಯನ್ನು ಸಂಗ್ರಹಿಸುವ ಮೂಲಗಳನ್ನು ಬಳಸುವ ಮೂಲಕ ಅಮೆರಿಕವು ರೆಡಾರ್, ಏವಿಯಾನಿಕ್ಸ್, ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಹಾಗೂ ಕಾರ್ಯಾಚರಣೆಯ ವಿಧಾನಗಳಂತಹ ಅತ್ಯಂತ ರಹಸ್ಯ ಮಾಹಿತಿಯನ್ನು ಪಡೆಯಲು ಪ್ರಯತ್ನಿಸಬಹುದು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇದು ಕೇವಲ J-10Cಗೆ ಮಾತ್ರ ಸೀಮಿತವಾಗಿಲ್ಲ ಸ್ನೇಹಿತರೆ. ಈ ವರ್ಷದ ಆರಂಭದಲ್ಲಿ ಪಾಕಿಸ್ತಾನ್ ಏರ್ಫೋರ್ಸ್ ತನ್ನ ಮುಂದಿನ ಗುರಿಯಾಗಿ ಚೀನಾದ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಆದ
ಅಂದರೆ FC-31 ಯುದ್ಧ ವಿಮಾನವನ್ನು ಖರೀದಿಸುವ ಆಸಕ್ತಿಯನ್ನು ವ್ಯಕ್ತಪಡಿಸಿತ್ತು. ಈ ವಿಮಾನದ ಅಭಿವೃದ್ಧಿಗೆ J-35 ಯೋಜನೆಯೊಂದಿಗೆ ನಿಕಟ ಸಂಬಂಧವಿದೆ. ಒಂದು ವೇಳೆ ಈ ಸ್ಟೆಲ್ತ್ ಫೈಟರ್ ಪಾಕಿಸ್ತಾನದ ವಾಯುಪಡೆಯಲ್ಲಿ ಸೇವೆಗೆ ಸೇರಿದರೆ ಚೀನಾದ ಅತ್ಯಾಧುನಿಕ ಸ್ಟೆಲ್ತ್ ಟೆಕ್ನಾಲಜಿ, ರೇಡಾರ್ ಎವೇಡಿಂಗ್ ಕೆಪಬಿಲಿಟಿ ಹಾಗೂ ಇತರ ರಹಸ್ಯ ಸಾಮರ್ಥ್ಯಗಳ ಕುರಿತು ಅಮೆರಿಕ ಇನ್ನಷ್ಟು ಮಾಹಿತಿಗಳನ್ನು ಸಂಗ್ರಹಿಸಲು ದೊಡ್ಡ ಮಟ್ಟದ ಪ್ರಯತ್ನ ನಡೆಸುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಕರು ಎಚ್ಚರಿಕೆ ನೀಡಿದ್ದಾರೆ. ಸಹಜವಾಗಿಯೇ ಪಾಕಿಸ್ತಾನದ ಸರ್ಕಾರ ಇಂತಹ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿ ಹಾಕುವ ಸಾಧ್ಯತೆ ಇದೆ. ಆದರೆ ಹಣದ ಆಮಿಷ, ವೈಯಕ್ತಿಕ ಲಾಭ ಅಥವಾ ರಾಜಕೀಯ ಕಾರಣಗಳಿಂದ ಕೆಲವರು ರಹಸ್ಯ ಮಾಹಿತಿಯನ್ನು ವಿದೇಶಿ ಗುಪ್ತಚರ ಸಂಸ್ಥೆಗಳಿಗೆ ಸೋರಿಕೆ ಮಾಡುವ ಸಾಧ್ಯತೆಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಲು ಸಾಧ್ಯವಿಲ್ಲ ಎಂದು ರಕ್ಷಣಾ ತಜ್ಞರುಗಳು ಹೇಳುತ್ತಿದ್ದಾರೆ. ಚೀನಾದ ದೃಷ್ಟಿಯಿಂದ ನೋಡಿದರೆ ಪಾಕಿಸ್ತಾನ ಕೇವಲ ಮಿತ್ರ ರಾಷ್ಟ್ರವಲ್ಲ, ಅದು ಚೀನಾದ ರಕ್ಷಣಾ ಉತ್ಪನ್ನಗಳನ್ನು ಜಗತ್ತಿಗೆ ಪ್ರದರ್ಶಿಸುವ ಅತ್ಯಂತ ಪ್ರಮುಖ ಪಾಲುದಾರ. ಆದ್ದರಿಂದ ತನ್ನ ಅತ್ಯಾಧುನಿಕ ತಂತ್ರಜ್ಞಾನಗಳ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಈಗ ಬೀಜಿಂಗ್ಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹೀಗಾಗಿ ಅಮೆರಿಕ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾದರೆ ಚೀನಾ ತನ್ನ ಅತ್ಯಂತ ರಹಸ್ಯ ರಕ್ಷಣಾ ತಂತ್ರಜ್ಞಾನಗಳನ್ನು ರಕ್ಷಿಸಲು ಇನ್ನಷ್ಟು ಕಠಿಣ ಕೌಂಟರ್ ಇಂಟೆಲಿಜೆನ್ಸ್ ಕ್ರಮಗಳನ್ನು ಅನುಸರಿಸುವ ಸಾಧ್ಯತೆ ಇದೆ. ಒಟ್ಟಾರೆ ಇಂದಿನ ಜಾಗತಿಕ ಪರಿಸ್ಥಿತಿ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುವಾಗ ಆ ದೇಶದ ರಾಜತಾಂತ್ರಿಕ ಸಂಬಂಧಗಳು ಹೇಗೆ ಬದಲಾಗುತ್ತವೆ ಎಂಬುದನ್ನು ಪರಿಗಣಿಸಬೇಕಾಗುತ್ತದೆ. ಇಲ್ಲವಾದರೆ ಹಲವು ವರ್ಷಗಳ ಸಂಶೋಧನೆಯಿಂದ ಅಭಿವೃದ್ಧಿಪಡಿಸಿದ ರಹಸ್ಯ ತಂತ್ರಜ್ಞಾನಗಳು ಎದುರಾಳಿ ರಾಷ್ಟ್ರಗಳ ಕೈಗೆ ಸೋರಿಕೆಯಾಗುವ ಅಪಾಯ ಸದಾ ಇರುತ್ತದೆ. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಚೀನಾ, ಅಮೆರಿಕ ಮತ್ತು ಪಾಕಿಸ್ತಾನದ ನಡುವಿನ ರಕ್ಷಣಾ ಹಾಗೂ ಗುಪ್ತಚರ ಸ್ಪರ್ಧೆಯನ್ನು ಇನ್ನಷ್ಟು ತೀವ್ರಗೊಳಿಸುವ ಸಾಧ್ಯತೆ ಇದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.